ಕರ್ನಾಟಕದಲ್ಲಿ ಎಸ್ಡಿಪಿಐ ತಟಸ್ಥ ಕಾಂಗ್ರೆಸ್ಗೆ ಲಾಭನ ಅನ್ನುವಂತ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಮುಸ್ಲಿಂ ಮತಗಳು ವಿಭಜನೆ ಆಗದಂತೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ. ದಕ್ಷಿಣ ಕನ್ನಡ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಟಸ್ಥವಾಗಿದ್ದೀವಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯನ್ನ ಸೋಲಿಸೋದಷ್ಟೇ ನಮ್ಮ ಗುರಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ಬೆಂಬಲಿಸುವ ಬಗ್ಗೆ ಶೀಘ್ರವೇ ನಿರ್ಧಾರವನ್ನ ಕೈಗೊಳ್ಳುತ್ತೀವಿ ಅನ್ನುವಂತ ವಿಚಾರವನ್ನ ಮಾತನಾಡಿದ್ದಾರೆ. ಈಗಾಗಲೇ ಎಸ್ಡಿಪಿಐ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಿದೆ ಅನ್ನುವಂಥ ವಿಚಾರ ಬಹಳಷ್ಟು ಸದ್ದು ಮಾಡಿತ್ತು. ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಹೇಳಿದ್ರು, ನಾವೇನವರಿಗೆ ಬೆಂಬಲ ಕೊಡಿ ಅಂತ ಕೇಳಿಲ್ಲ ಅಂತ ಹೇಳ್ಬಿಟ್ಟು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವಿನ್ನ ನಿರ್ಧಾರ ಮಾಡಿಲ್ಲ, ಶೀಘ್ರವೇ ನಿರ್ಧಾರ ಮಾಡ್ತೀವಿ ಅಂತ ದಕ್ಷಿಣ ಕನ್ನಡ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಲೋಕಸಭಾ ಚುನಾವಣೆಗೆ ಇಡೀ ರಾಜ್ಯದಲ್ಲಿ ಎಸ್ಡಿಪಿಐ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇಲ್ಲ. ಬಹಳಷ್ಟು ಕುತೂಹಲ ಭರಿತವಾಗಿದೆ ಎಸ್ಡಿಪಿಐನ ಈ ನಡೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಎಸ್ಡಿಪಿಐನ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರ್ ಅವರು. ಸರ್, ಯಾಕೆ ಈ ಕಾಂಪ್ರಮೈಸ್ ಪೊಲಿಟಿಕ್ಸ್ ಅಂತ? ಇಲ್ಲಿ ಕಾಂಪ್ರಮೈಸ್ ಪೊಲಿಟಿಕ್ಸನ್ನು ನಾವು ಮಾಡಲಿಲ್ಲ, ಅಥವಾ ಬೇರೆ ಯಾವುದೇ ಪಕ್ಷದೊಂದಿಗೆ ನಾವು ಹೊಂದಾಣಿಕೆಯನ್ನು ಮಾಡಲಿಲ್ಲ. ಅವರಿಗೆ ನಮ್ಮ ಬೆಂಬಲವನ್ನು ಇಷ್ಟುವರೆಗೆ ನಾವು ವ್ಯಕ್ತಪಡಿಸಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ಚುನಾವಣೆಗೆ ಬೇರೆ ಬೇರೆ ಕಾರಣಗಳಿದೆ. ಅದು ಕೇಂದ್ರದಲ್ಲಿ ಆಡಳಿತ ಮಾಡುವಂತಹ BJP ಸರ್ಕಾರದ ಕಳೆದ 10 ವರ್ಷಗಳ ಏನು ಅವೈಜ್ಞಾನಿಕ ಆಡಳಿತ ಇರ್ಬೋದು, ಕೋಮು ಧ್ರುವೀಕರಣದ ಆಡಳಿತ ಇರ್ಬೋದು, ಅಥವಾ ವಿಶೇಷವಾಗಿ ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಸಂದರ್ಭದಲ್ಲಿಯೂ ಕೂಡ ಆ ವಿಚಾರಗಳನ್ನು ಕೂಡ ನಾವು ಮುನ್ನೆಲೆಗೆ ತಗೊಂಡು ಈ ಸಲ ನಾವು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡುವುದು ಬೇಡ, ಅಂದರೆ BJP ಸೋಲಿಸಲಿಕ್ಕೆ ಬೇಕಾದಂತಹ ಎಲ್ಲ ಸ್ಟ್ರಾಟರ್ಜಿಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ನಾವು ಕೂಡ ಕೆಲವೊಂದು ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಸಲ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಬೇಡ ಅಂತ ಹೇಳುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ವಿನಃ ಯಾವುದೇ ಪಕ್ಷದೊಂದಿಗೆ ಮೈತ್ರಿ ಅಥವಾ ಕಾಂಪ್ರಮೈಸ್ ಮಾಡುವಂಥ ಉದ್ದೇಶದಿಂದ ಅಲ್ಲ. ಈಗ ಮುಸ್ಲಿಂ ಮತಗಳು ಎಸ್ಡಿಪಿಐ ಎಲ್ಲ ಇದ್ದರೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಹೋಗುತ್ತೆ. ಈ ಬಾರಿ ಕೂಡ ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಹೋಗ್ಬೋದು. ನಿಮ್ಮ ಕಾರ್ಯಕರ್ತರಿಗೆ ಅಥವಾ ನಿಮ್ಮ ಮತದಾರರಿಗೆ ಏನು ಹೇಳ್ತೀರಿ? ಅಂದರೆ ನಾವು ಚುನಾವಣೆಗೆ ಹತ್ತಿರ ಬರುವಂಥ ಸಂದರ್ಭಗಳಲ್ಲಿ ನಾವು ನಮ್ಮ ನಿಲುವು ಏನು, ನಾವು ಯಾರಿಗೆ ನಮ್ಮ ಮತ ಕೊಡಬೇಕು ಅಥವಾ ನಮ್ಮ ಬೆಂಬಲ ಯಾರಿಗೆ ವ್ಯಕ್ತಪಡಿಸಬೇಕು ಅಂತ ಹೇಳುವಂಥದ್ದನ್ನು ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇವೆ. ಮತ್ತು ನಮ್ಮ ಕಾರ್ಯಕರ್ತರು ಅದೇ ರೀತಿ ನಮ್ಮ ಬೆಂಬಲಿಗರು ನಾವು ಯಾರಿಗೆ ಸೂಚಿಸಿದ್ದೇವ ಅವರಿಗೆ ಅವರ ತನ್ನ ಹಕ್ಕನ್ನು ಚಲಾಯಿಸ್ತಾರೆ ವಿನಃ ಅದರಲ್ಲಿ ಯಾವುದೇ ಗೊಂದಲ ಅವರಿಗೆ ಇರುವುದಿಲ್ಲ. ಇಲ್ಲಿ BJP ಅಲ್ಲದೆ ಬೇರೆ ಹಲವಾರು ಪಕ್ಷಗಳಿದೆ. ಇಲ್ಲಿ BSP ಅಂತ ಪಕ್ಷ ಇದೆ, ಬೇರೆ ಚಿಕ್ಕ ಪುಟ್ಟ ಪಕ್ಷಗಳೆಲ್ಲ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದೆ, BJP ಕಾಂಗ್ರೆಸ್ ಅಲ್ಲದೆ. ಇಲ್ಲಿ ನಾವು ಸೈದ್ಧಾಂತಿಕವಾಗಿ ನಮ್ಮ ನಿಲುವೇನು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ BJPಯೊಂದಿಗೆ ನಾವು ಯಾವುದೇ ರೀತಿಯಾದಂತಹ ಕೊಡುಕೊಳ್ಳುವಿಕೆ ಹೊಂದಾಣಿಕೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮಾಡುವುದಿಲ್ಲ. ಯಾಕೆಂದೇಳಿ ನಾವು ಅವರನ್ನು ಸೈದ್ಧಾಂತಿಕ ಹಾಗೂ ರಾಜಕೀಯ ಶತ್ರುವನ್ನಾಗಿ ನೋಡುವಂತಹ ಒಂದು ಪಕ್ಷವಾಗಿದೆ. ಆದರೆ ಅಲ್ಲದ ಬೇರೆ ಯಾವ ಪಕ್ಷ ಇದೆ ಅದು ಆ ಸಮಯ ಸಂದರ್ಭಗಳಲ್ಲಿ ನಮಗೆ ಬೇಕಾದಂಥ ರೀತಿಯಲ್ಲಿ ನಮ್ಮ ಪಾಲಿಸಿಯಲ್ಲಿ ನಾವು ಬೇಕಾದವರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಥವಾ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ನಮಗೆ ಯಾವುದೇ ನಮ್ಮ ಪಾಲಿಸಿಯಲ್ಲಿ ಅಡ್ಡಿ ಅಂತಕ್ಕೆ ಇರುವುದಿಲ್ಲ. ಅದು ಆ ಸಂದರ್ಭದಲ್ಲಿ ನಾವು ಆ ನಿಲುವನ್ನು ನಾವು ವ್ಯಕ್ತಪಡಿಸ್ತೇವೆ. ಇದು ಎಸ್ಡಿಪಿಐನ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರ್ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕೊಡಗಿನ ಸೋಮವಾರಪೇಟೆಯಲ್ಲಿ ಯದುವೀರ್ ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಜೆಸಿ ವೇದಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಸಮಾಗಮವಾಗಿದೆ. ಯದುವೀರ್ ಪರ ಮತಯಾಚನೆ ನಡೆಸಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಕೊಡಗಿನ ಸೋಮವಾರಪೇಟೆಯಲ್ಲಿ ಭರ್ಜರಿಯಾಗಿ ಮತಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಯದುವೀರ್ ಅವರು. ಜೆಸಿ ವೇದಿಕೆಯಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರ ಸಮಾಗಮವಾಗಿದೆ. ಇನ್ನು ಅಶ್ವಥ್ ನಾರಾಯಣ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಯದುವೀರ್ ಕೈಗೆ ಸಿಗಲ್ಲ ಅಂತ ಕೆಲವರು ಅಪಪ್ರಚಾರ ಮಾಡ್ತಾರೆ. ಯದುವೀರ್ ಏನು ಅಂತ ಅಪಪ್ರಚಾರ ಮಾಡೋರ್ಗೂ ಕೂಡ ಗೊತ್ತಿದೆ. ಯದುವೀರ್ ಉತ್ತಮ ದೂರ ದೃಷ್ಟಿಯುಳ್ಳಂತ ವಿದ್ಯಾವಂತ ವ್ಯಕ್ತಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಕೂಡ ವಾಗ್ದಾಳಿ ಆಗಿರುವಂಥದ್ದು. ನಾನೇ ಅಭ್ಯರ್ಥಿ, ಮರ್ಯಾದೆ ಉಳಿಸಿ ಅಂತ CM DCM ಹೇಳ್ತಾರೆ. ನಿಮ್ಮ ಮರ್ಯಾದೆ ಉಳಿಸಿದ್ದಾಯ್ತು. CM ಅವರದ್ದು ಬರೀ ಸೌಂಡ್ ಫೇಲ್ಯೂರ್. CM ಅಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಗ್ಯಾರಂಟಿ ಅಂತ ಇವರು ಕೊಡ್ತಿರೋದು ಸಾಲದ ಗ್ಯಾರಂಟಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿಗರ ಮಾತಿಗೆ ಮರಳಾಗಬೇಡಿ. ಜಾತಿ ನಡುವೆ ವಿಷ ಬೀಜ ಬಿತ್ತೋದೇ ಸಿದ್ದರಾಮಯ್ಯ ಅವರ ಕೆಲಸ. ಕಾಂಗ್ರೆಸ್ಗೆ ಮತ ಕೊಟ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನ ವಿಪಕ್ಷ ಸ್ಥಾನ ಪಡೆಯುವಂತ ಸಾಮರ್ಥ್ಯವೂ ಕೂಡ ಕಾಂಗ್ರೆಸ್ಗೆ ಇಲ್ಲ. ವಿಫಲ CM, ವಿಫಲ ಸರ್ಕಾರ ಅಂತ ಸಿದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ.
ಬಂದು ನೀವು ಅರಮನೆ ಬರೋ ಬಹಳಷ್ಟು ಪ್ರಶ್ನೆಗಳು ಎದ್ದು ಬಂದು ನಂದು ಸೂಚನೆ ಬಂದಿದ ತಕ್ಷಣ ನಾನೇ ಅಭ್ಯರ್ಥಿ ಅಂತ ಅರಮನೆಯಲ್ಲಿ ಬೆಳೆದಿರೋ ವ್ಯಕ್ತಿ, ಆ ಒಂದು ರಾಜವಂಶಸ್ಥರ ವಾತಾವರಣದಲ್ಲಿ ಬೆಳೆದಿರೋ ವ್ಯಕ್ತಿ ಹೇಗೆ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸ್ತಾರೆ ಅಂತ ನಾನು ಅದಕ್ಕೆ ಹಲವಾರು ಸತಿ ಹೇಳಿದ್ದೀನಿ. ನೀವು ಅರಮನೆ ಬರೋಂಥದ್ದು ಅವಶ್ಯಕತೆ ಇಲ್ಲ, ನಾನೇ ಆಚೆ ಬರ್ತೀನಿ, ಈ ಸಭೆಗೆ ಹೇಗೆ ಬಂದಿದ್ದೀನಿ ಅದೇ ರೀತಿ ಬರ್ತೀನಿ. ಅದು ಒಂದೇ ಅಲ್ಲ, ಅಂದಿನ ಕಾಲದಲ್ಲಿ ಅರಸರು ಪ್ರತಿಯೊಂದು ಮನೆಗೂ ಒಂದು ತಂದೆಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇವಾಗ ನಿಮ್ಮೆಲ್ಲರ ಮನೆ ಮಗ ಆಗಿ ಕೆಲಸ ಮಾಡಕ್ಕೆ ಸಿದ್ಧ ಆಗಿದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.